ಗಾಳಿಯಲ್ಲಿ ಗುಂಡು ಹಾರಿಸಿ ಬಿಲ್ಡಪ್ ಕೊಟ್ಟ ಮಠಾಧೀಶ. ಕಲಬುರಗಿ ಹಿರೇಮಠದ ಶಾಂತಲಿಂಗ ಶಿವಾಚಾರ್ಯ ಫೈರಿಂಗ್ ಮಾಡಿದ್ದಾರೆ. ಏನೇನು ಮಾಡ್ತಾರೋ ಏನೋ ಮಠಾಧೀಶರು ಗಾಳಿಯಲ್ಲಿ ಗುಂಡು ಹಾರಿಸಿರೋದು. ಕಲಬುರಗಿ ಹಿರೇಮಠದ ಶಾಂತಲಿಂಗ ಸ್ವಾಮೀಜಿಗಳು ಕೆಲ ತಿಂಗಳುಗಳಿಂದ ಮಠ ತೊರೆದು ಎಸ್ಕೇಪ್ ಆಗಿದ್ರು. ಈ ಸ್ವಾಮೀಜಿ ವಾರದ ಹಿಂದೆ ಅಷ್ಟೇ ಮಠಕ್ಕೆ ಬಂದಿದ್ದಾರೆ. ಶಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿ ಕುಡಿದು ತೂರಾಡಿದ್ದ ಸ್ವಾಮೀಜಿಯನ್ನ ಮಠದಿಂದ ಗ್ರಾಮಸ್ಥರು ಹೊರಗಡೆ ಹಾಕಿದ್ರು. ಹೊಸ ಪೀಠಾಧಿಪತಿ ನೇಮಕದ ಚರ್ಚೆ ನಡೆದ ಬೆನ್ನಲ್ಲೇ ಮಠಕ್ಕೆ ವಾಪಸ್ ಆಗಿದ್ದಾರೆ ಇವರು. ಮಠದ ಆವರಣದಲ್ಲಿ ನಿಂತು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ ಈ ಸ್ವಾಮೀಜಿ. ಶಾಂತಲಿಂಗ ಶಿವಾಚಾರ್ಯರ ಫೈರಿಂಗ್ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಇವರನ್ನೆಲ್ಲ ಸ್ವಾಮೀಜಿಗಳು ಅಂತ ನಾವೆಲ್ಲ ಕರಿಬೇಕು. ಯಾಕೆ ಆ ಕೇಸರಿ ಬಟ್ಟೆಯನ್ನು ತೊಟ್ಕೊಂಡು ಯಾಕೆ ಈ ರೀತಿಯಾಗಿ ನೋಡಿ ಅಲ್ಲಿ ಫೈರಿಂಗ್ ಮಾಡ್ತಾ ಇರೋದು? ಅದು ಯಾಕೆ? ಇವ್ರ ಕೆಲಸನ ಅದು? ಒಬ್ಬ ಮಠಾಧೀಶರು ಅಂತ ಅಂದರೆ ಹೆಂಗಿರ್ತಾರೆ? ಅವರಿಗೆಲ್ಲ ನಾವು ಕಾಲಿಗೆ ಬೀಳ್ತೀವಿ, ಕೈ ಮುಗಿತೀವಿ, ನಮಸ್ಕಾರ ಮಾಡ್ತೀವಿ, ಅವ್ರನ್ನ ದೇವರ ರೀತಿಯಲ್ಲಿ ನಾವು ನೋಡ್ತೀವಿ. ಈ ಮಠಾಧೀಶರು ಇದ್ದಾರಲ್ಲ, ಕೆಲ ತಿಂಗಳುಗಳ ಹಿಂದೆ ಏನಾಗಿತ್ತು ಅಂತ ಅಂದರೆ ಇವರು ಕುಡಿದು ತೂರಾಡ್ಬಿಟ್ಟಿದ್ರು. ಮಠದಲ್ಲಿ ಫುಲ್ ಟೈಟ್ ಆಗಿಬಿಟ್ಟಿದ್ರು ಸ್ವಾಮೀಜಿಯವರು. ಅದಾದ ನಂತರ ಎಲ್ಲರಿಗೂ ಗೊತ್ತಾಗಿ ಇವರು ಎಸ್ಕೇಪ್ ಆಗಿದ್ರು. ಮಠ ಬಿಟ್ಟು ಎಲ್ಲ ಬಿಟ್ಟು ಊರು ಬಿಟ್ಟು ಎಸ್ಕೇಪ್ ಆಗಿದ್ರು ಅವರು. ಸೊ ಆ ಮಠಕ್ಕೆ ಮತ್ತೊಬ್ಬರು ಪೀಠಾಧಿಪತಿಯನ್ನು ಕೂರಿಸ್ಬೇಕಲ್ಲ, ಅದರ ಬಗ್ಗೆ ಚರ್ಚೆ ಆಗೋದಕ್ಕೆ ಶುರುವಾದಾಗ ಈಗ ವಾಪಸ್ ಬಂದಿದ್ದಾರಂತೆ. ಮತ್ತೆ ವಾಪಸ್ ಬಂದು ಅಟ್ಲೀಸ್ಟ್ ಸರಿಯಾಗಿರ್ಬೇಕಲ್ಲ, ಇನ್ನಾದರೂ ಮತ್ತೆ ಯಾಕಿದೆಲ್ಲ ಬೇಕಾಗಿತ್ತು? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶ್ರೀಕಾಂತ್ ಸಂಪರ್ಕದಲ್ಲಿದ್ದಾರೆ. ಶ್ರೀಕಾಂತ್, ಯಾವಾಗ ಆಗಿರೋದಿದು? ಜೊತೆಗೆ ಯಾಕೆ ಆ ಗಾಳಿಯಲ್ಲಿ ಗುಂಡು ಹಾರಿಸಿರೋದು? ಅವ್ರದ್ದೇನಾದು ಪಿಸ್ತೂಲ್? ಎಸ್ ರಾಮ್, ಏನು ಅಂದ್ರೆ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನಲ್ಲಿರುವ ಉಡುಚಣದ ಶಂಕರಲಿಂಗೇಶ್ವರ ಸಂಸ್ಥಾನದ ಪೀಠಾಧಿಪತಿಯಾದಂತ ಶಾಂತಲಿಂಗ ಶಿವಾಚಾರ್ಯರು ಒಂದಿಲ್ಲೊಂದು ವಿವಾದದಲ್ಲಿ ಸುದ್ದಿಯಲ್ಲೇ ಇರ್ತಿರುವಂತದ್ದು. ಏನು ಈ ಹಿಂದೆ ಮದ್ಯದ ಅಮಲಿನಲ್ಲಿ ತೂರಾಡಿದ ವಿಡಿಯೋ ಸಾಕಷ್ಟು ವೈರಲ್ ಆದ ಹಿನ್ನೆಲೆ ಅವರನ್ನ ಮಠದಿಂದ ಹೊರಹಾಕಲಾಗಿತ್ತು. ಏನು ಇತ್ತೀಚೆಗಷ್ಟೇ ಮಠಕ್ಕೆ ವಾಪಸ್ ಆದಂತಹ ಶಾಂತಲಿಂಗ ಶಿವಾಚಾರ್ಯರು ಇದೀಗ ಮತ್ತೊಂದು ವಿವಾದವನ್ನ ಮೈಮೇಲೆ ಎಳೆದುಕೊಂಡಿರುವಂತದ್ದು. ಏನು ತಡರಾತ್ರಿ ಗಾಳಿಯಲ್ಲಿ ಗುಂಡು ಹಾರಿಸುವ ಮೂಲಕ ಬಿಲ್ಡಪ್ ಅನ್ನ ಕೊಟ್ಟು ಕೇಸರಿ ಬಟ್ಟೆಯಲ್ಲಿ ಗುಂಡು ಹಾರಿಸಿ ವಿವಾದವನ್ನ ಹುಟ್ಟು ಹಾಕಿರುವಂತದ್ದು. ಏನು ಈ ಸ್ವಾಮೀಜಿ ಇದ್ದಾರೆ, ಈ ಹಿಂದೆ ವಿಜಯಪುರದಲ್ಲಿ ಕುಡಿದ ತೂರಾಡಿದಲ್ಲದೆ ಅಪಘಾತವೊಂದನ್ನು ಮಾಡಿದ್ರು. ಈ ಹಿನ್ನೆಲೆ ಇವರ ಅಸಭ್ಯ ವರ್ತನೆಯಿಂದಾಗಿ ಮಠದ ಭಕ್ತರು ಅವರನ್ನ ಮಠದಿಂದ ಹೊರ ಹಾಕಿದ್ರು. ಏನು ಮಠಕ್ಕೆ ಮತ್ತೊಬ್ಬ ಹೊಸ ಪೀಠಾಧಿಪತಿ ನೇಮಕ ಮಾಡ್ತಾರೆ ಎಂಬ ಚರ್ಚೆ ಬೆನ್ನಲ್ಲೇ ಇದೀಗ ಮತ್ತೆ ಮಠಕ್ಕೆ ವಾಪಸ್ ಆದಂತಹ ಶಾಂತಲಿಂಗ ಶಿವಾಚಾರ್ಯರು ಇದೀಗ ಗಾಳಿಯಲ್ಲಿ ಗುಂಡು ಹಾರಿಸುವ ಮೂಲಕ ವಿವಾದಕ್ಕೆ ಕಾರಣವಾಗಿರುವಂತದ್ದು. ಏನು ಸ್ವಾಮೀಜಿಯವರು ಗಾಳಿಯಲ್ಲಿ ಗುಂಡು ಹಾರಿಸಿದ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಿದ್ದು ಭಕ್ತರಿಂದ ಸಾಕಷ್ಟು ಆಕ್ರೋಶಗಳು ಕೂಡ ಕೇಳಿ ಬರ್ತಿರುವಂತದ್ದು. ಏನು ಒಬ್ಬ ಸ್ವಾಮೀಜಿಯಾಗಿ ಈ ರೀತಿ ಕೈಯಲ್ಲಿ ಬಂದೂಕನ್ನ ಹಿಡಿದುಕೊಂಡು ಗಾಳಿಯಲ್ಲಿ ಗುಂಡು ಹಾರಿಸುವುದು ಎಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆಗಳು ಸಾಕಷ್ಟು ಹುಟ್ಕೊಳ್ತಿರುವುದು. ಇದು ಮಠದ ಭಕ್ತರಿಗೆ ಸಾಕಷ್ಟು ನೋವು ಉಂಟು ಮಾಡಿದೆ ಅಂತಾನೆ ಹೇಳ್ಬೋದು ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.